ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಳೆದ 2-3 ದಿನಗಳಿಂದ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋ ವಿಷಯ ಅಂದರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಯ ಸಂಚಿನ ಬಗ್ಗೆ. ಚೀನಾದಲ್ಲಿ ಮೋದಿಜಿಯನ್ನ ಪುಟಿನ್ ಕಾಪಾಡಿದ್ರು ಅನ್ನೋ ಸುದ್ದಿ. ಈ ವಿಷಯವನ್ನ ನಾವು ಮೊದಲೇ ಚರ್ಚೆ ಮಾಡಿದ್ವಿ. ಎಲ್ಲ ಮಾಧ್ಯಮಗಳು ಕೂಡ ಮೋದಿಜಿ ಹತ್ಯೆಯ ಸಂಚಿನ ಪ್ರಯತ್ನದ ಬಗ್ಗೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಈ ನಡುವೆ ಸದ್ದಿಲ್ಲದೆ ಭಾರತದ ಗಡಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಅದೊಂದು ಜಾಗಕ್ಕೆ ನೋಟ್ಯಾಮ್ ಅಂದರೆ ನೋಟಿಸ್ ಟು ಏರ್ಮ್ಯಾನ್, ಏವಿಯೇಷನ್ ಸೆಕ್ಟರ್ ಪೈಲಟ್ಗಳಿಗೆ ಈ ಜಾಗಕ್ಕೆ ಬರಬಾರ್ದು ಅನ್ನೋ ಆದೇಶವನ್ನು ಕೂಡ ವಾಯುಸೇನೆ ಕಡೆಯಿಂದ ಕೊಡಲಾಗಿದೆ. ಹಾಗಾದರೆ ಗಡಿಯಲ್ಲಿ ಏನು ನಡೀತಾ ಇದೆ? ಯಾಕೆ ಕಾಮನ್ ಏವಿಯೇಷನ್ ಪೈಲಟ್ಗಳಿಗೆ ಆ ಜಾಗಕ್ಕೆ ಬರಬಾರ್ದು ಅನ್ನೋ ಆದೇಶ ಬಂದಿದೆ? ತುಂಬ ದೊಡ್ಡ ಬೆಳವಣಿಗೆಯ ಬಗ್ಗೆ ಈಗ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಭಾರತ ಈಗ ಸಮರಾಭ್ಯಾಸದಲ್ಲಿ ನಿರತವಾಗಿದೆ. ಇದರ ಹೆಸರು ತ್ರಿಶೂಲ್. ಈಗ ಭಾರತದ 3 ಸೇನೆಗಳು ಕೂಡ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಬಂದು ಜಮಾವಣೆ ಆಗ್ತಾ ಇದೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆ 3 ಕೂಡ ಸೇರಿಕೊಂಡು ಕಂಬೈಂಡ್ ಆಗಿ ಅಭ್ಯಾಸವನ್ನು, ತಾಲೀಮನ್ನು ನಡೆಸ್ತಾ ಇದೆ. ಮಜವಾದ ವಿಷಯ ಏನಂದರೆ, ಭಾರತದಲ್ಲಿ ತಯಾರಾಗಿರುವಂತಹ ಆಧುನಿಕ ಶಸ್ತ್ರಾಸ್ತ್ರಗಳೇನಿದೆ ಅದೆಲ್ಲವೂ ಕೂಡ ಈ ಅಭ್ಯಾಸದಲ್ಲಿ ಭಾಗವಹಿಸ್ತಾ ಇದ್ದಾವೆ. ವೀಕ್ಷಕರ, ಕೆಲವೇ ದಿನಗಳ ಹಿಂದೆ ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಗುಜರಾತ್ನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಸರ್ ಕ್ರೀಕ್ ಬಗ್ಗೆ. ನಿಮಗೆ ನೆನಪಿರಬಹುದು ಅಂದ್ಕೊಳ್ತೀನಿ. आतंकवाद के खिलाफ, मगर आतंकवाद के खिलाफ हमारी लड़ाई जारी। साथियों, आज़ादी के 78 साल बीत जाने के बावजूद सरक्रीक इलाके में सीमा को लेकर एक विवाद खड़ा किया जाता है। भारत ने कई बार बातचीत के रास्ते इसका समाधान करने का प्रयास किया है, मगर पाकिस्तान की नीयत में खोट है, उसकी नीयत साफ नहीं है। जिस तरह से हाल में पाकिस्तान की फौज ने सरक्रीक के सटे इलाकों में अपना मिलिट्री इंफ्रास्ट्रक्चर बढ़ाया है, वह उसकी नीयत बताता है। साथियों, भारत की सीमाओं की रक्षा भारतीय सेनाएं और बॉर्डर सिक्योरिटी फोर्स मिलकर मुस्तैदी से कर रही हैं। अगर सरक्रीक इलाके में पाकिस्तान की ओर से कोई भी हिमाकत की गई तो उसे ऐसा करारा जवाब मिलेगा कि इतिहास और भूगोल दोनों बदल जाएंगे मेरे साथियों। और 1965 की जंग में भारत की सेना ने लाहौर तक पहुंचने का सामर्थ्य भी दिखाया। आज 2025 में पाकिस्तान को याद रखना चाहिए कि कराची का एक रास्ता क्रीक से ही होकर गुजरता है। ಈ ಸರ್ ಕ್ರೀಕ್ ಜಾಗದಲ್ಲಿ ಪಾಕಿಸ್ತಾನದ ಮಿಲಿಟರಿ ಆಕ್ಟಿವಿಟಿಗಳನ್ನ ನಡೆಸ್ತಾ ಇತ್ತು. ಸೊ ಅದೇ ಸಲುವಾಗಿ ರಾಜನಾಥ್ ಸಿಂಗ್ ಅವರು ಎಚ್ಚರಿಕೆಯನ್ನು ನೀಡಿದರು ಪಾಕಿಸ್ತಾನಕ್ಕೆ. ಭಾರತದ ಮಿಸೈಲ್ಗಳು ಪಾಕಿಸ್ತಾನದ ಮೂಲೆ ಮೂಲೆಗಳಲ್ಲೂ ಕೂಡ ಪಾಯಿಂಟ್ ಔಟ್ ಮಾಡ್ತವೆ ಅಂತ. ಜೊತೆಗೆ ನಮಗೆ ಕರಾಚಿ ತಲುಪೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ ಅಂತ ಕೂಡ ರಾಜನಾಥ್ ಸಿಂಗ್ ಅವರು ವಾರ್ನಿಂಗನ್ನು ಕೊಟ್ಟಿದ್ರು. ಈ ಸರ್ ಕ್ರೀಕ್ನ ಬಗ್ಗೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಪಾಕಿಸ್ತಾನ ಅದರ ಬಗ್ಗೆ ಯಾವಾಗಲೂ ಕೂಡ ಕಿರಿಕ್ ಮಾಡ್ತಾನೆ ಇರುತ್ತೆ. ಇದು ಸುಮಾರು 95ರಿಂದ 96 ಕಿಲೋಮೀಟರ್ನಷ್ಟಿರೋ ಒಂದು ಜೌಗು ಪ್ರದೇಶ. ಒಂದು ಕಡೆ ಸಿಂಧ್ ಇದೆ, ಇನ್ನೊಂದು ಕಡೆ ಗುಜರಾತ್ ಇದೆ. ಅದರ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಬೇಕಾಗುತ್ತೆ. ಸೊ ಇಂಟರ್ನೆಟ್ಟಲ್ಲಿ ಸಾಧ್ಯವಾದರೆ ಒಮ್ಮೆ ಚೆಕ್ ಮಾಡಿ ನೋಡಿ. ಇದಾದ ನಂತರ ಹಲವು ರೀತಿಯ ಎಚ್ಚರಿಕೆಯನ್ನ ಭಾರತ ಪಾಕಿಸ್ತಾನಕ್ಕೆ ಕೊಡುತ್ತೆ. ಇದಾದ ನಂತರ ಪಾಕಿಸ್ತಾನ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಭಾರತಕ್ಕೆ ಎಚ್ಚರಿಕೆಯನ್ನ, ಬೆದರಿಕೆಯನ್ನು ಸಹ ಕೊಡುತ್ತೆ. ಪಾಕಿಸ್ತಾನ ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ
ಬಿಲ್ಡಪ್ ಕೂಡ ಕೊಡ್ತು. ಭಾರತದವ್ರು ತಪ್ಪು ಕಲ್ಪನೆಯಲ್ಲಿದ್ದಾರೆ, ನಾವು ಚಿಕ್ಕವರು ಅಂತ, ನಮ್ಮನ್ನು ಮುಗಿಸ್ಬಿಡ್ತೀವಿ ಅಂತ ಅಂದ್ಕೊಳ್ಬೇಡಿ ಅಂತ ಭಾರತಕ್ಕೆ ಸವಾಲನ್ನು ಹಾಕ್ತಾರೆ. ಇದೆಲ್ಲದಕ್ಕೂ ಭಾರತ ಒಂದೇ ಒಂದು ಪ್ರತ್ಯುತ್ತರವನ್ನು ಕೊಡುತ್ತೆ. ಪಾಕಿಸ್ತಾನ ಹಿಂಗೆ ಮಾಡಿದ್ರೆ ಮುಂದೊಂದು ದಿನ ಪಾಕಿಸ್ತಾನದ ಭೌಗೋಳಿಕ ನಕ್ಷೆಯನ್ನೇ ಬದಲಾಯಿಸ್ಬಿಡ್ತೀವಿ ಅಂತ. ಅಷ್ಟು ಸಾಕಿತ್ತು ಅವರಿಗೆ. ಆದರೆ ಈಗ ಆ ದಿನ ತುಂಬ ಹತ್ತಿರ ಬಂದಂಗೆ ಕಾಣಿಸ್ತಾ ಇದೆ. ಗಡಿಯಲ್ಲಿ ಭಾರತೀಯ ಸೇನೆ ಯುದ್ಧಾಭ್ಯಾಸವನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಜೊತೆಗೆ ಆ ಜಾಗದಲ್ಲಿ ನೋಟಿಸ್ ಟು ಏರ್ಮ್ಯಾನ್ ಅನ್ನು ಏವಿಯೇಷನ್ ಸೆಕ್ಟರ್ಗೆ ಪೈಲಟ್ಗಳಿಗೆ ಜಾರಿಗೊಳಿಸಲಾಗಿದೆ. ಕಾಮನ್ ಏವಿಯೇಷನ್ ಅವರು ತಮ್ಮ ಪ್ಲೇನ್ಗಳನ್ನು ಈ ಕಡೆ ತಗೊಂಡು ಬರಬೇಡಿ ಅನ್ನೋ ಆದೇಶವನ್ನು ನೀಡಲಾಗಿದೆ. ಈ ಇಡೀ ತಯಾರಿ ನಡೆದಿರೋದು 10 ರಿಂದ 12 ದಿನಗಳ ಸಮಯದವರೆಗೆ. ಈ 10 ರಿಂದ 12 ದಿನಗಳಲ್ಲಿ ಪಾಕಿಸ್ತಾನದ ಸೇನಾಧ್ಯಕ್ಷ ಆಸಿಮ್ ಮುನೀರನ್ನ ಗಂಟ್ಲು ಒಣಗೋದಂತೂ ಸತ್ಯ. ಯಾಕಂದರೆ ಆಪರೇಷನ್ ಸಿಂಧೂರಿನ ನಂತರ ಇವರೆಲ್ಲ ತುಂಬಾ ದುರಹಂಕಾರ ತೋರಿಸ್ತಾ ಇದ್ರು. ಈಗಂತೂ ಆಫ್ಘಾನಿಸ್ತಾನನೂ ಸರಿಯಾಗಿ ಕೊಡ್ತಿದ್ದಾರೆ. ಒಂದಾದ್ಮೇಲೆ ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತಿದ್ದಾರೆ, ನೋಡಿರ್ತೀರ ಅಂದ್ಕೊಳ್ತೀನಿ. ಪಾಕಿಸ್ತಾನದ ಅಂತ್ಯ ತುಂಬ ಹತ್ತಿರ ಬಂದಂಗೆ ಕಾಣಿಸ್ತಿದೆ ಇದೆಲ್ಲ ನೋಡ್ತಾ ಇದ್ರೆ. ಇನ್ನೊಂದು ಕಡೆ ಇತ್ತೀಚೆಗೆ ಆಸಿಮ್ ಮುನೀರ್ ಮತ್ತು ಟ್ರಂಪ್ ನಡುವೆ ಕೂಡ ಜುಗಲ್ಬಂದಿ ಕೂಡ ಇತ್ತು. ಅದೇ ಟ್ರಂಪ್ ಜೊತೆ ಭಾರತದ ಸಂಬಂಧ ಸರಿ ಇಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಈಗ ಮೀಡಿಯಾಗಳಲ್ಲಿ ಬರ್ತಿರೋ ರಿಪೋರ್ಟ್ಗಳೇನೆಂದರೆ ಟ್ರಂಪ್ ಪಾಕಿಸ್ತಾನವನ್ನು ಪ್ರಚೋದಿಸ್ತಾ ಇದ್ದಾರೆ ಯುದ್ಧ ಮಾಡೋದಕ್ಕೆ ಅನ್ನೋದು. ಅಫ್ಕೋರ್ಸ್ ಅಮೇರಿಕಾದ ಕೆಲಸವೇ ಅದಲ್ವೇ, ನಾಯಿಯನ್ನು ಚೂ ಬಿಡೋದು. ಆದರೆ ಟ್ರಂಪ್ ಈ ಸಲ ಮರ್ತಿದ್ದಾರೆ ಅಂದ್ಕೊಳ್ತೀನಿ. ಭಾರತದಲ್ಲಿ ಅಧಿಕಾರದಲ್ಲಿ ಕುಳಿತಿರೋದು ಸಿಂಹ ಅನ್ನೋದನ್ನು. ಸೊ ನಾಯಿ ಸಿಂಹವನ್ನು ಕಂಡಾಗ ಎದುರು ಓಡೋದಂತೂ ಖಂಡಿತ. ಸೊ ಇದೆಲ್ಲ ನೋಡ್ತಾ ಇದ್ರೆ ಈ ಸಲ ಪಾಕಿಸ್ತಾನದ ನಕ್ಷೆ ಬದಲಾಗೋದು ಖಾತ್ರಿ ಅನಿಸುತ್ತೆ. ಯಾಕಂದರೆ ಈಗ ಭಾರತೀಯ ಸೇನೆ ಮತ್ತು ಭಾರತದ ನೇತೃತ್ವ ಆಗಿದೆ. ಭಾರತೀಯ ಸೇನೆ ಈ ಸಲ ಕಾದು ಕೂತ್ಕೊಂಡಿದೆ. ಒಂದು ಸಲ ಅವಕಾಶ ಸಿಕ್ಕಿದ್ರೆ ಸಾಕು, ಭಾರತೀಯ ಸೇನೆ ಏನು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ತೀವಿ ಅಂತ. ಈಗ ಮೈನ್ ಪಾಯಿಂಟನ್ನು ನೋಡೋಣ. ಸದ್ಯ 3 ಸೇನೆಗಳು ಕೂಡ 12 ದಿನಗಳ ಕಾಲ ಪಶ್ಚಿಮ ಗಡಿಯಲ್ಲಿ ಅತಿ ದೊಡ್ಡ ಸಮರಾಭ್ಯಾಸವನ್ನು ಅದರಲ್ಲೂ ಜಂಟಿಯಾಗಿ ನಡೆಸ್ತಾ ಇದ್ದಾರೆ. ಇದಕ್ಕಾಗೀಗ ಏರ್ಮ್ಯಾನ್ಗಳಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಈ 12 ದಿನಗಳ ಕಾಲ ಮುನೀರ್ನಿಗೆ ಅದು ಏನೇನು ಆಗ್ಬಿಡುತ್ತೋ ದೇವರೇ ಬಲ್ಲ. ಪಾಕಿಸ್ತಾನದ ಗಡಿಯಲ್ಲಿ ಬಂದೂಕುಗಳು ಗರ್ಜಿಸಲಿದ್ದಾವೆ. ಎಲ್ಲ ಸೈನ್ಯಗಳ ಒಗ್ಗೂಡಿಕೆ ಈಗ ಪಾಕಿಸ್ತಾನಕ್ಕೆ ಬೆವರಿಳಿಸ್ತಾ ಇರೋದಂತೂ ಸತ್ಯ. ನಮ್ಮ ರಕ್ಷಣಾ ಸಚಿವರ ಎಚ್ಚರಿಕೆಯ ನಂತರ ಭಾರತದ ತ್ರಿಶೂಲ್ಗೆ ಪಾಕಿಸ್ತಾನ ಅಕ್ಷರಶಃ ಬೆಚ್ಚ ಬಿದ್ದಿದೆ. ಇನ್ನು ಈ ಸಮರಾಭ್ಯಾಸ ಸುಮಾರು 28,000 ಅಡಿ ಎತ್ತರದ ವಾಯು ಪ್ರದೇಶದಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ. ಇದು ಗೊತ್ತಾಗ್ತಿದ್ದಾಗೆ ಪಾಕಿಸ್ತಾನ ಮಾಡಿದ ಮೊದಲ ಕೆಲಸ ಏನಂದರೆ ತನ್ನ ಏರ್ ಸ್ಪೇಸನ್ನು ಕ್ಲೋಸ್ ಮಾಡಿಕೊಂಡು ಭಯದಿಂದ ಕೂತ್ಕೊಂಡಿದೆ. ನೋಡಿ, ಭಾರತ ತನ್ನ ಜಾಗದಲ್ಲಿ ನೋಟ್ಯಾಮ್ ಜಾರಿ ಮಾಡುತ್ತೆ, ತನ್ನ ನೆಲದಲ್ಲಿ ಯುದ್ಧಾಭ್ಯಾಸ ಮಾಡುತ್ತೆ. ಆದರೆ ಅದಕ್ಕೆ ಪಾಕಿಸ್ತಾನ ಹೆದರ್ಕೊಂಡು ತನ್ನ ಏರ್ ಸ್ಪೇಸನ್ನು ಕೂಡ ಕ್ಲೋಸ್ ಮಾಡ್ಕೊಂಡು ಕೂತಿದೆ. ಎಲ್ಲಿ ಭಾರತ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯ ಅಷ್ಟೆ. ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ಈ ತ್ರಿಶೂಲ್ ಸಮರಾಭ್ಯಾಸ ನಡೆಯಲಿದೆ ಅನ್ನೋ ಮಾಹಿತಿ ಇದೆ. ನೋಡಿ, ಭಾರತ ಬ್ರೈನ್ನಿಂದ ಯೋಚಿಸುತ್ತೆ, ಪಾಕಿಸ್ತಾನ ಬ್ರೈನ್ಲೆಸ್ ಆಗಿ ಮದರಸಾಗಳ ತಾಲೀಮಿನ ಪ್ರಕಾರ ಯೋಚನೆಯನ್ನು ಮಾಡುತ್ತೆ. ಸೊ ಇಬ್ಬರ ನಡುವೆ ಕಂಪ್ಯಾರಿಸನ್ನೇ ಇಲ್ಲ. ನೋಡೋಣ ಪಾಕಿಸ್ತಾನದ ಮುಂದಿನ ದಿನಗಳು ಹೇಗಿರಬಹುದು ಅಂತ. ಆಫ್ಘಾನಿಸ್ತಾನವೇ ಅವರನ್ನು ಮುಗಿಸ್ಬಿಡ್ತಾರಾ ಅಥವಾ ಭಾರತಕ್ಕೂ ಅವಕಾಶ ಏನಾದರೂ ಸಿಗುತ್ತಾ ಅಂತ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.